ನಮ್ದು ಒಂದ್ ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ, ದಯವಿಟ್ಟು ಸಪೋರ್ಟ್ ಮಾಡಿ. ಏನಂತ ಚಾನಲ್? ನಮ್ಮ ಮನ್ಸು ಒಳ್ಳೇದ್ ಮಾಡುತ್ತೆ ದೇವರು ಅಂತ ಚಾನಲ್ ಹೆಸರು. ಹೌದಾ? ಅಣ್ಣ ಸುಮ್ನಿರು, ನಾನ್ ಮಾತಾಡ್ತಿದ್ದೀನಲ್ಲ. ನೋಡಿ ಟೋಟಲ್ ಎಷ್ಟು ಖರ್ಚಾಯ್ತು ಬ್ರೋ? 60,000. 60,000. ಹಿಂದ್ಗಡೆ ಇಲ್ಲಿ 70,000 ಆಗಿದೆ. ಅವ್ರು ಖರ್ಚು ಮಾಡಿರೋ ರೇಂಜಲ್ಲಿ ನಮ್ಗೊಂದು ಸ್ಪೆಂಡ್ರೆ ಬರ್ತಾ ಇತ್ತು. ಇನ್ನೊಂದು ನಿಜ, ಇನ್ನೊಂದು ಸ್ಪೆಂಡ್ರೆ ಬರ್ತಾ ಇತ್ತು. ಅವಾಗ ಅಷ್ಟೊಂದು ಖರ್ಚು ಹಿಡಿದಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ತುಂಬ ದಿನ ಆದಮೇಲೆ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ನೋಡಿರ್ತೀರಾ, ಬಟ್ ಮೋಟೋ ಬ್ಲಾಗ್ ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ. ಬಟ್ ಏನಿಲ್ಲ, ನಮಗೆ ಒಬ್ಬರು ರೈಡ್ರು ಮತ್ತೊಬ್ಬರು ಪರಿಚಯ ಆದರು, KA37 ರೈಡ್ರ್ ಅಂತೇಳಿ. ಅವರು ಕೊಪ್ಪಳದವರು. ಹಿಂಗೆ ಸುಮ್ಮನೆ ಮೀಟ್ ಆಗೋಣ ಬ್ರೋ ಅಂತೇಳಿ ಅಂದ್ಕೊಂಡಿದ್ವಿ. ಅಲ್ಲೇ ನಮ್ಮ ಏರಿಯಾದಲ್ಲೇ ಇರೋದವರು. ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಏನಾಯಿತು ಅಂದರೆ, ಆಮೇಲೆ ನಾನು ಕೂಡ ರಜೆ ಹಾಕಿದ್ದೆ, ಅವರು ಕೂಡ ರಜೆ ಹಾಕಿದ್ರು. ಆಮೇಲೆ ಗೊತ್ತಲ್ವಾ ರೈ ಬ್ರೋ, ಅವರು ಕೂಡ ರಜೆ ಹಾಕಿದ್ರು. ನಡೀರಿ ಸುಮ್ಮನೆ ಯಾಕೆ ಮೀಟ್ ಆಗೋದು, ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸಲ್ಲಾದರೂ ಹೋಗಿ ಬರೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಜಸ್ಟ್ ಒಂದು 5 ಮಿನಿಟ್ಸಲ್ಲೆಲ್ಲ ಡಿಸೈಡ್ ಮಾಡಿಬಿಟ್ಟು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಂದರೆ ಸನ್ಸೆಟ್ಟದೊಂದು ವ್ಯೂ ಪಾಯಿಂಟ್ ಇದೆ. ಈಗ ಅದೇ ನೋಡೋಕೆ ಹೋಗ್ತಾಯಿದ್ದೀವಿ. ಅವ್ರು ಹಿಂದ್ಗಡೆ ಇದ್ದಾರೆ, ಈಗ ತೋರಿಸ್ತೀನಿ ನೋಡಿ. ಅವ್ರದ್ದು ಗಾಡಿ ನೋಡ್ಬೇಕು ನೀವು. ಅವ್ರ ಗಾಡಿ ಮಾತ್ರ ಹೆವಿ ಮಾಡಿಫೈ ಮಾಡಿದ್ದಾರೆ. ಆ ಗಾಡಿಗೆ ಅವರು ಮಾಡಿಸಿರೋ ಗಾಡಿ ರೇಟಲ್ಲಿ ನಮ್ಮದೊಂದು ಸ್ಪೆಂಡ್ರಾ ಬಂದುಬಿಡುತ್ತೆ, ಅಷ್ಟು ಮಾಡಿಫೈ ಮಾಡಿಸಿದ್ದಾರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅವ್ರ ಗಾಡಿ ಹೆಂಗಿದೆ ಮತ್ತು ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತೇಳಿ ಅದು ಕೂಡ ತೋರಿಸ್ತೀವಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇದೇ ಲೊಕೇಶನ್. ಆವಾಗಲೇ ಹೇಳ್ದಲ್ಲ, ಇದೇ ನೋಡಿ ಲೊಕೇಶನ್ನು. ನಾವು ಪ್ಲ್ಯಾನ್ ಹಾಕಿರೋದು ಅಲ್ಲಿಗೆ ಹೋಗ್ಬೇಕು ಅಂತ, ಬಟ್ ಅದು ಕ್ಲೋಸ್ ಆಗಿದೆ. ಇಲ್ಲಿವರೆಗೂ ಲಾಸ್ಟ್. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ, ಇದೇನು ಗೌರ್ಮೆಂಟ್ದಲ್ಲ, ಪಬ್ಲಿಕ್ದಲ್ಲ. ಬಟ್ ಇದೆಲ್ಲ ಪ್ರೈವೇಟ್ ಇದೆ. ಬಟ್ ಒಳಗಡೆ ಎಲ್ಲ ಹೋಗೋಕ್ಕೆ ಕಷ್ಟ. ಸುಮ್ಮನೆ ನೀರಿನ ಬಾಟ್ಲು ಕೂಡ ತಂದಿಲ್ಲ ನಾವು. ಏನು ಸುಮ್ಮನೆ ನೋಡೋಣ ಅಂತೇಳಿ ಬಂದಿದ್ದೀವಿ. ಸಡನ್ನಾಗಿ ಪ್ಯಾನ್ ಆಗಿರೋದು. ನೋಡಿ ನಮ್ಮ ಬೈಕ್ ಇಲ್ಲೇ ನಿಂತ್ಕೊಂಡಿದೆ. ಇದು ನನ್ನ ಬೈಕು. ಬಾಪ ಬಾ ಮಾಟ್ಗಾರ ಬಾ. ಆಮೇಲೆ ಇದು ರವಿ ಅವ್ರ ಬೈಕು. ಆಮೇಲೆ ಇದು ನಮ್ಮ ಶಿವಣ್ಣ ಅವ್ರ ಬೈಕು. ಇವ್ರ ಬೈಕ್ ನೋಡಿ ಎಷ್ಟೊಂದು ಮಾಡಿಫೈ ಮಾಡಿದ್ದಾರೆ ಫುಲ್ಲು. ಒಂದು 60,000 ಬ್ರೋ, 60,000 ಅಲ್ಲ, 60,000 ಸ್ಪೆಂಡ್ ಮಾಡಿದ್ದಾರೆ. ನೋಡಿ ಹೆಂಗೆ ಕಾಣ್ತಾ ಇದೆ ಗಾಡಿ. ಒಳ್ಳೆ BMW ಗಾಡಿ ಥರ ಕಾಣ್ತಾ ಇದೆ, ಅಡ್ವೆಂಚರ್. ನೋಡಿ ಫುಲ್ಲು ಡೀಟೇಲ್ಸ್ ಕೇಳೋಣ ತಡೀರಿ. ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ತೊಗೊಳ್ಬೇಕಂತ ಬಂದಿದ್ದೀವಿ. ಫೋಟೋ ವೀಡಿಯೋ ತೊಗೊಂಡ್ಬಿಟ್ಟು ಫುಲ್ ಗಾಡಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದೇ ಬೈಕ್. ಆವಾಗಲೇ ಹೇಳಿದ್ನಲ್ಲ, ಇದೇ ಬೈಕ್ ಮೇಲೆ ನೋಡಿ ಒಂದು ಮಿನಿಮಮ್ ಅಂದರೆ ಒಂದು 60,000 ಖರ್ಚಾಗಿದೆ. ನೋಡಿ ಯಾವ ಥರ ಕಾಣ್ತಾ ಇದೆ. ಬ್ರೋ ಇದು ಲೈಟ್ ಹಾಕಿ, ಅವೆರಡು LED. ಹಾಂ, ಬೈಕ್ ಹೆಸರು ಸೀತಾ, ಶಾರ್ಟ್ಕಟ್ಟಾಗಿ ಸೀತಾ. ಫುಲ್ ಹೆಸರು ಸೀತಾ ಮಹಾಲಕ್ಷ್ಮಿ. ಹಾಕ್ರಿ ಬ್ರೋ. ಡೈರೆಕ್ಟಾಗಿ ಬರಲ್ಲ ಬ್ರೋ ಹಾಕಕ್ಕೆ? ಬರುತ್ತೆ. ಹಾಂ ಹಾಂ ಆನ್ ಮಾಡಿ. ಆಮೇಲೆ ಒಂದು ಕೆಳಗಡೆ ಇರೋದು ಆಫ್ ಮಾಡಿ ಬ್ರೋ. ನೋಡಿ ಬ್ರೋ ಹೆಂಗೆ ಬರ್ತೈತೆ ನೋಡಿ. ಇನ್ನೂ ಡೇನೇ ಇದೆ ನೋಡಿ, ಎಷ್ಟು ಫೋಕಸ್ ಬರ್ತಾ ಇದೆ, ಸಖತ್ತಾಗಿ ಬರ್ತಾ ಇದೆ. ಎಷ್ಟು ಬಿತ್ತು ಬ್ರೋ ಫುಲ್ಲು ಲೈಟ್? ಹಾಂ ಅಲ್ಲಿ ನಿಂತ್ಕೊಳ್ಳಿ. ಎಷ್ಟು ಬಿತ್ತು ಬ್ರೋ ಫುಲ್ಲು? ಒಂದು 60,000 ಆಗುತ್ತೆ. ಡಿಪೆಂಡ್ ಅಪ್ ನೀವು ಯಾವ ಥರ. ಅಂದರೆ ಲೈಟು ಅವೇ LED ಲೈಟ್ ಹಾಕ್ಸಿದ್ದೀರಲ್ಲ, ಫಾಗ್ ಲೈಟು, ಕೆಳಗಡೆ ಮೇಲ್ಗಡೆ ಅವೆರಡು ಎಷ್ಟು ಬಿತ್ತು? ಈ ಪ್ಯಾಕೆಟ್ ಬಂದ್ಬಿಟ್ಟು ನಿಮಗೆ ವಿತ್ ಡ್ರೈವ್ ಎಲ್ಲ ಕ್ಲಾಂಪ್ಸ್ ಎಲ್ಲ ಸೇರಿ 7,000 ರಿಂದ 8,000 ಆಗುತ್ತೆ. 7,000 ರಿಂದ 8,000 ಪೇರು ಎರಡು. ಕೆಳಗಡೆ ಇರೋದು 2,000 ಆಗುತ್ತೆ. ಎಲ್ಲ ಕ್ಲಾಂಪ್ಸ್ ಎಲ್ಲ ವೈರಿಂಗ್ ಕಿಟ್ಟು ಎಲ್ಲ ಸೇರಿ 2,000. 2,000. ಆಮೇಲೆ ಇದೆಲ್ಲ ಸೇಫ್ಟಿ ಗಾರ್ಡು ಇದು ಇವೆಲ್ಲ. ಫ್ರಂಟ್ ಬಂದ್ಬಿಟ್ಟು ಅಡ್ವೆಂಚರ್ ಗಾಡಿ ಇದೆ. ಇದು ಬಂದ್ಬಿಟ್ಟು 8,000. 8,000ನಾ? ಇದು ವಿಂಗ್ಲೆಟ್. ಇದು ವಿಂಗ್ಲೆಟ್. ಹಾಂ. ಇದು ನಿಮಗೆ ಡಿಪೆಂಡ್ ಅಪಾನ್ ಬುಕಿಂಗ್ಸ್. ಅಂದರೆ ಸಮ್ ಟೈಮಲ್ಲಿ ನಮ್ಮ ಫ್ರೆಂಡ್ಗೆಲ್ಲ 6,000 ಸಿಕ್ಕಿದೆ, ನನಗೆ 4,000 ಸಿಕ್ಕಿದೆ. 4,000 ಕಡಿಮೆ ರೇಟಲ್ಲಿ ಸಿಕ್ಕಿದೆ. ಅಂದರೆ ಇದು ಆರ್ಡರ್ ಮೇಲೆ ಡಿಪೆಂಡ್. ಹಾಂ. ಅಂದರೆ ಬೇಗ ಆರ್ಡರ್ ಮಾಡಿದ್ರೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಮ್ಗೆ ಇನ್ಸ್ಟೆಂಟ್ ಬೇಕಾಯ್ತು ಅಂದರೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತೊಗೊಳ್ಬೇಕು.
ನೋಡಿ ಟೋಟಲ್ ಎಷ್ಟು ಖರ್ಚಾಯ್ತು ಬ್ರೋ? 60,000. 60,000. ಹಿಂದ್ಗಡೆ ಇಲ್ಲಿ ರ್ಯಾಕ್ ಕೂಡ ಹಾಕ್ಸಿದ್ದಾರೆ ಹಿಂದ್ಗಡೆ. ಬ್ರೋ ಇದು ಬಾಕ್ಸ್ ಇರೋದು ಫೋಟೋ ಐತೆ ನೀವು? ಟಾಪ್ ಬಾಕ್ಸ್ ಆ ಕಡೆ ಎರಡು, ಆ ಕಡೆ ಈ ಕಡೆ ಎರಡು ಹಾಕ್ಸಿದ್ವಿ. ಅದೆಷ್ಟು ಬಂತು? ಟಾಪ್ ಬಾಕ್ಸ್ ಬಂದ್ಬಿಟ್ಟು ಬಾಕ್ಸ್ ಒಂದೇ 18,000. ಹಾ, ಇದು ಬಂದ್ಬಿಟ್ಟು ಸಾಡರ್ ಸ್ಟೇಸ್ ಟಾಪ್ ರ್ಯಾಕ್ ಎಲ್ಲ ಇದೆಲ್ಲ ಒಂದೇ ಫುಲ್ ಒಂದೇ ಬರೋದು. ಎಷ್ಟು ಫುಲ್ ಟೋಟಲ್ ಆಗಿ ಎಷ್ಟು ಬಂತು ಕಾಂಬೋ? 8,000 ಆಗುತ್ತೆ ಎರಡು ಸೇರಿ. ಟಾಪ್ ಬಾಕ್ಸ್ ಬಿಟ್ಟು ಟಾಪ್ ಬಾಕ್ಸ್ ಬಿಟ್ಟು ರ್ಯಾಕ್ ಸಾಡರ್ ಸ್ಟೇಸ್ ಹಾ, 8,000 ಆಯ್ತು. ಟಾಪ್ ಬಾಕ್ಸ್ 16,000. 16,000. ಏನ್ ಬ್ರೋ ಎಷ್ಟು ಒಂದು 60,000 70,000 ಆಗಿದೆ. ಅವ್ರು ಖರ್ಚು ಮಾಡಿರೋ ರೇಂಜಲ್ಲಿ ನಮ್ಗೊಂದು ಸ್ಪೆಂಡ್ರೆ ಬರ್ತಾ ಇತ್ತು. ಇನ್ನೊಂದು ನಿಜ, ಇನ್ನೊಂದು ಸ್ಪೆಂಡ್ರೆ ಬರ್ತಾ ಇತ್ತು ಅವಾಗ ಅಷ್ಟೊಂದು ಖರ್ಚು ಹಿಡಿದಾರೆ. ಹಾ ನೋಡಿ ಹ್ಯಾಂಡಲ್ ಕೂಡ ಹಾಕಿದೆ. KTM ಹಾಕ್ಸಿದ್ದಾರೆ ಬ್ರೋ. ಗಾಡಿ ಹೈಟ್ ಎತ್ಕೊಂಡಿದೆ. ನೋಡಿ ಬ್ರೋ ಹಿಂಗ್ ಮಾಡ್ಸವ್ರು ನೋಡಿ ಸ್ನೇಹಿತರೆ. ಗಾಡಿ ಫುಲ್ಲು ಅಡ್ವೆಂಚರ್ ಗಾಡಿ ಮಾಡಿದ್ದಾರೆ. BMW 1250 ಇದೆಯಲ್ಲ ಆ ಥರ ಆಗ್ತಾ ಇದೆ. ಬಟ್ ಆ ಲೋಗೋ ಅದೆಲ್ಲ ತೆಗ್ದ್ಬಿಟ್ರೆ BMW ಗಾಡಿನೇ ಅಡ್ವೆಂಚರ್. ಟ್ಯಾಂಕ್ ಬ್ಯಾಗ್ ಎಲ್ಲ ಹಾಕ್ಬಿಟ್ರೆ ಹಂಗೆ ಕಾಣುತ್ತೆ. ಹಾಂ ನೋಡಿ ಬ್ರೋ, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, K37 ಟ್ರಾವೆಲರ್ ಅಂತ. ಪ್ಲೀಸ್ ಮೆನ್ಷನ್ ಮಾಡಿರ್ತೀನಿ, ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಅವ್ರು ಕೂಡ ಇದ್ದಾರೆ, ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಏನಂತ ಗೊತ್ತಿರಬೇಕು ನಿಮ್ಗೆ ಸರ್, ನಮ್ದು ಒಂದು ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ, ದಯವಿಟ್ಟು ಸಪೋರ್ಟ್ ಮಾಡಿ. ಏನಂತ ಚಾನಲ್? ನಮ್ಮ ಮನ್ಸು ಒಳ್ಳೇದ್ ಮಾಡುತ್ತೆ ದೇವರು ಅಂತ ಚಾನಲ್ ಹೆಸರು. ಹೌದಾ? ಓಕೆ. ರವಿನಾಗ್ 17 ಗುರುವೆ. ರವಿನಾಗ್ 17 ಇವರೆಲ್ಲ ಗೊತ್ತಿರುತ್ತೆ. ಇವರೆಲ್ಲ ನನ್ನ ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರ. ಇದೆಲ್ಲ ಬಿಡಿ, ಇದು ಎಲ್ಲ ಜಾತ್ರೆ ಮಾಡಿಫಿಕೇಶನ್ ಅದೇನು. ಬಟ್ ಇಲ್ಲಿದೆ ನೋಡಿ ಒರಿಜಿನಲ್ ಮಾಡಿಫಿಕೇಶನ್. ಇದೆಲ್ಲ ಜಾತ್ರೆ, ಅವೆಲ್ಲ ಚಿಕ್ಕ. ನನ್ನ ಗಾಡಿಯಲ್ಲಿ ಏನೂ ಇಲ್ಲ, ನನ್ನ ಗಾಡಿಯಲ್ಲಿ ಏನಿಲ್ಲ ಬ್ರೋ. ಏನಿದೆ ಹೇಳಿ ನನ್ನ ಗಾಡಿ? ಅಲ್ಲಿ ಏನಿಲ್ಲ. ಇದೊಂದು ಹಾಕ್ಸಿದ್ದೀನಿ ಆಯ್ತು, ಇದೊಂದು ಹಾಕ್ಸಿದ್ದೀನಿ ಆಯ್ತು, ಅದು ಬಿಟ್ಟು ಏನೂ ಇಲ್ಲ. ಎಲ್ಲ ಬಿಡಿ, ಸೀಟ್ ಬಿಡ್ರಿ, ಚೆನ್ನಾಗಿದೆ ನೋಡ್ರಿ.